ನನ್ನೆಲ್ಲ ಆತ್ಮೀಯರೇ, ಇಂದು ನಾವು ಲಲಿತಾ ಸಹಸ್ರನಾಮದ 20ನೇ ನಾಮವಾಗಿರ್ತಕ್ಕಂತಹ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಆ ಜಗನ್ಮಾತೆಯ ಮೂಗುತಿ ಎಷ್ಟು ಪ್ರಕಾಶಮಾನವಾಗಿದೆ ಅಂತಂದರೆ, ತಾರಾಕಾಂತಿ ತಿರಸ್ಕಾರಿ, ತಾರೆಗಳಿಂದ ಬರತಕ್ಕಂತಹ ಬೆಳಕನ್ನು ಕೂಡ ತಿರಸ್ಕರಿಸುವಂತಹ, ಅದನ್ನು ಕೂಡ ಮರೆಮಾಚುವಂತಹ ಅಷ್ಟು ಪ್ರಕಾಶಮಾನವಾಗಿರತಕ್ಕಂತಹ ಮೂಗುತಿಯನ್ನು ಧರಿಸಿದವಳು ಎಂಬಂತಹದ್ದು ಇದರ ಭಾವಾರ್ಥವಾಗಿರ್ತಕ್ಕಂತಹದ್ದು. ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ನಾಸಾಭರಣ ಹೇಳುವಂಥದ್ದು ಸ್ತ್ರೀಯ ಸೌಭಾಗ್ಯವಾಗಿರ್ತಕ್ಕಂತಹದ್ದು, ಲಾವಣ್ಯ ಮತ್ತು ಶ್ರದ್ಧೆಯ ಸಂಕೇತವಾಗಿರ್ತಕ್ಕಂತಹದ್ದು. ದೇವಿಯ ನಾಸಾಭರಣವು ಆಕೆಯ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರಾಣಶಕ್ತಿಯ ಕೇಂದ್ರವನ್ನು ಸೂಚಿಸುವಂತಹದ್ದು. ಯೋಗಶಾಸ್ತ್ರದ ಪ್ರಕಾರ ಉಸಿರಾಟ ಹೇಳುವಂಥದ್ದು ಮೂಗಿನ ಮೂಲಕವೇ ಆಗುವಂಥದ್ದು. ಅಂದರೆ ನಾಸಾಭರಣವು ಪ್ರಾಣಶಕ್ತಿ ಮತ್ತು ಚೈತನ್ಯದ ಪ್ರಕಾಶವನ್ನು ಸೂಚಿಸುವಂತಹ ದಿವ್ಯವಾಗಿರ್ತಕ್ಕಂತಹ ಚಿಹ್ನೆ ಇದು. ಇನ್ನೊಂದು ಭಾವಾರ್ಥದಲ್ಲಿ ನೋಡೋದಾದರೆ ತಾರಾಕಾಂತಿ ತಿರಸ್ಕಾರಿ ಅಂತಂದರೆ ನಕ್ಷತ್ರಗಳ ಕಾಂತಿಗಿಂತ ಮಿಗಿಲು ಎಂಬುದಾಗಿ. ಅಂದರೆ ನಕ್ಷತ್ರಗಳು ರಾತ್ರಿ ಆಕಾಶದಲ್ಲಿ ಹೊಳಿತಾ ಇರತಕ್ಕಂತಹದ್ದು, ಆದರೆ ಅವುಗಳ ಬೆಳಕು ಸೂರ್ಯನ ಉದಯದೊಂದಿಗೆ ಮುಕ್ತವಾಗುತ್ತದೆ. ಅದೇ ರೀತಿ ಈ ದೇವಿಯ ನಾಸಾಭರಣದಿಂದ ಹೊರಹೊಮ್ಮುವಂತಹ ಕಾಂತಿಯ ಮುಂದೆ ಸಂಸಾರಿಕವಾಗಿರ್ತಕ್ಕಂತಹ ಆಕರ್ಷಣೆಗಳು, ಭೌತಿಕ ಹೊಳಪು, ಲೋಕದ ಮೋಹಗಳು ಎಲ್ಲವೂ ಕೂಡ ಮುಕ್ತವಾಗುವಂತಹದ್ದು ಎಂಬಂತಹದ್ದು. ಇಲ್ಲಿ ತಿರಸ್ಕಾರಿ ಎಂಬ ಪದ ಅತ್ಯಂತ ಮಹತ್ವವನ್ನು ವಹಿಸುವಂತಹದ್ದು. ಅದು ತಿರಸ್ಕಾರವಲ್ಲ, ಅದು ಅತಿಕ್ರಮಣತೆ. ಅಂದರೆ ಕೆಳಮಟ್ಟದ ಪ್ರಕಾಶವನ್ನು ಮೀರಿಸುವಂತಹ ಉನ್ನತವಾಗಿರ್ತಕ್ಕಂತಹ ಚೈತನ್ಯ ಪ್ರಕಾಶ ಅದು. ಸಾಧಕನ ದೃಷ್ಟಿಯಲ್ಲಿ ನಾಮವು ಒಂದು ಮಹತ್ತರವಾಗಿರ್ತಕ್ಕಂತಹ ಸಂದೇಶವನ್ನು ನೀಡ್ತಾ ಇರತಕ್ಕಂತಹದ್ದು. ದೇವಿಯ ಕೃಪೆ ದೊರೆತಾಗ ಬಾಹ್ಯಲೋಕದ ಆಕರ್ಷಣೆಗಳು ತಮ್ಮ ಪ್ರಭಾವವನ್ನು ಕಳೆದುಕೊಳ್ಳುವಂತಹದ್ದು. ಮನಸ್ಸು ಸಹಜವಾಗಿ ಆಂತರಿಕವಾಗಿರ್ತಕ್ಕಂತಹ ಶಾಂತಿ, ಜ್ಞಾನದತ್ತ ಸಾಗುವಂತಹದ್ದು. ನಕ್ಷತ್ರಗಳು ಇಲ್ಲಿ ಇಂದ್ರಿಯದ ಸುಖಗಳ ಸಂಕೇತವಾಗಿರ್ತಕ್ಕಂತಹದ್ದು. ದೇವಿಯ ನಾಸಾಭರಣದ ಕಾಂತಿ ಅಂತಂದರೆ ಅದು ಆತ್ಮಜ್ಞಾನ. ಆತ್ಮಜ್ಞಾನ ಉದಯವಾದಾಗ ಇಂದ್ರಿಯ ಸುಖಗಳು ಸ್ವತಃ ಮುಕ್ತವಾಗುವಂಥದ್ದು. ಹಾಗಾಗಿ ಆ ಭಗವತಿಯ ನಾಸಾಭರಣದ ಕಾಂತಿಯ ಮುಂದೆ ಆ ಎಲ್ಲ ನಕ್ಷತ್ರಗಳ ಕಾಂತಿಯು ಕೂಡ ಮುಕ್ತವಾಗುವಂತಹದ್ದು. ಶ್ರೀವಿದ್ಯಾ ತತ್ವದಲ್ಲಿ ನಾಸಾಭರಣದ ಸಂಕೇತ, ಶ್ರೀವಿದ್ಯಾ ಉಪಾಸನೆಯಲ್ಲಿ ದೇವಿಯ ಪ್ರತಿಯೊಂದು ಅಂಗವೂ ಕೂಡ ಒಂದು ಯಂತ್ರ, ಒಂದು ಮಂತ್ರ, ಒಂದು ತಂತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು. ನಾಸಾಭರಣವು ಸುಷುಮ್ನಾ ನಾಡಿ ಮತ್ತು ಇಡಾ ಪಿಂಗಲಾ ನಾಡಿಗಳ ಸಂಧಿಯನ್ನು ಸೂಚಿಸುವಂತಹದ್ದು. ಅಂದರೆ ಪ್ರಾಣಶಕ್ತಿ ಸಮತೋಲನದಲ್ಲಿರುವಂತಹ ಒಂದು ಸ್ಥಿತಿ. ಸಾಧಕನು ಧ್ಯಾನದಲ್ಲಿ ಪ್ರಾಣಾಯಾಮದ ಮೂಲಕ ಉಸಿರಾಟದ ಮೇಲೆ ಏಕಾಗ್ರತೆಯನ್ನು ಸಾಧಿಸಿದಾಗ ಮನಸ್ಸು ಚಂಚಲತೆಯನ್ನು ಕಳೆದುಕೊಂಡು ಆಗ ದೇವಿಯ ನಾಸಾಭರಣದ ದಿವ್ಯ ಕಾಂತಿಯ ಮನಸ್ಸಿನ ಆಕಾಶದಲ್ಲಿ ಪ್ರಕಾಶಿಸುವಂತಹದ್ದು. ಅಂದರೆ ತಾರಾಕಾಂತಿ ಅಂತಂದರೆ ನಮಗೆ ಈ ಪ್ರಪಂಚದಲ್ಲಿರ್ತಕ್ಕಂತಹ ಜ್ಞಾನ, ಎಜುಕೇಷನ್, ನಾವೇನು ಉದ್ಯೋಗಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ಅಧ್ಯಯನವನ್ನು ಮಾಡ್ತೇವೆಯೋ ಅದು ತಾರೆಯ ಕಾಂತಿ ಇದ್ದಂತೆ. ಆಕಾಶದಲ್ಲಿ ಕಪ್ಪಿರುವಂತಹ ಸಮಯದಲ್ಲಿ ಬೆಳಕನ್ನು ಕೊಡುವಂತಹದ್ದು ಯಾವುದು? ಅದು ತಾರಾಕಾಂತಿ. ಹಾಗೆಯೇ ನಮ್ಮ ಜೀವನದಲ್ಲಿ ಅಂಧಕಾರವಿರುವಾಗ ನಮಗೆ ಬೆಳಕನ್ನು ಕೊಡುವಂಥದ್ದು ಯಾವುದು? ಉದ್ಯೋಗಕ್ಕೋ ವ್ಯವಹಾರಕ್ಕೋ ಬೇಕಾಗಿರತಕ್ಕಂತಹ ಎಜುಕೇಷನ್ ಮತ್ತು ಬುದ್ಧಿ, ತಿಳುವಳಿಕೆ, ಇವುಗಳು. ಆದರೆ ಆ ದೇವಿಯಲ್ಲಿರ್ತಕ್ಕಂತಹ ಆ ಮೂಗುತಿಯ ಪ್ರಕಾಶ ಹೇಳುವಂತಹದ್ದು ಆ ತಾರೆಯರ ಕಾಂತಿಯನ್ನು ಕೂಡ, ಪ್ರಕಾಶವನ್ನು ಕೂಡ ಮೀಗಿಸ್ತದೆ. ಅಂದರೆ ಅರ್ಥ ಏನು ಅಂತ ಕೇಳಿದರೆ, ಈ ಲೌಕಿಕವಾಗಿರತಕ್ಕಂತಹ ಯಾವೆಲ್ಲ ವಿದ್ಯೆಗಳಿದೆವೋ ಆ ಎಲ್ಲ ವಿದ್ಯೆಗಳನ್ನು ಕೂಡ ಮೀರಿಸುವಂತಹ ಆತ್ಮಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು ಕೊಡುವಂತಹದ್ದು ಎಂಬಂಥದ್ದು ಕೂಡ ಇಲ್ಲಿ ಭಾವಾರ್ಥವಾಗುವಂತಹದ್ದು. ಈ ನಾಮವನ್ನು ಯಾರು ಪ್ರತಿನಿತ್ಯವೂ ಭಕ್ತಿಯಿಂದ ಜಪಿಸ್ತಾರೋ ಅಂಥವರಿಗೆ ಮನಸ್ಸಿನ ಅಶುದ್ಧತೆ ಹೇಳುವಂಥದ್ದು ಕಡಿಮೆಯಾಗುವಂತಹದ್ದು, ಇಂದ್ರಿಯ ನಿಯಂತ್ರಣ ಹೇಳುವಂಥದ್ದು ಸುಲಭವಾಗಿ ಪ್ರಾಪ್ತವಾಗುವಂತಹದ್ದು, ಅಹಂಕಾರ ಹೇಳುವಂಥದ್ದು ಕರಗಲಿಕ್ಕೆ ಆರಂಭವಾಗುವಂತಹದ್ದು, ದೈವಿಕವಾಗಿರತಕ್ಕಂತಹ ಸೌಂದರ್ಯ ಹೇಳುವಂಥದ್ದು ಉಂಟಾಗುವಂತಹದ್ದು, ಭಕ್ತನ ದೃಷ್ಟಿ ಹೊರಗಿನ ಲೋಕದಿಂದ ಒಳಗಿನ ಲೋಕದ ಚೈತನ್ಯದತ್ತ ಸಾಗುವಂತಹದ್ದು. ಒಟ್ಟಾರೆಯಲ್ಲಿ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಎಂಬಂತಹ ಲಲಿತಾ ಸಹಸ್ರನಾಮದ 20ನೆಯ ನಾಮವು ದೇವಿಯ ದಿವ್ಯ ಸೌಂದರ್ಯವನ್ನು ವರ್ಣಿಸುವ ನೆಪದಲ್ಲಿ ಮಾನವನ ಆಂತರಿಕವಾಗಿರತಕ್ಕಂತಹ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಯಾತ್ರೆಯನ್ನು ಸೂಚಿಸುವಂತಹದ್ದು. ನಕ್ಷತ್ರಗಳ ಕಾಂತಿಯನ್ನು ಮೀರಿಸುವ ದೇವಿಯ ಪ್ರಕಾಶವು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಪ್ರಕಾಶಿಸುವಂತಹದ್ದು.
ಈ ನಾಮವನ್ನು ಧ್ಯಾನಿಸುತ್ತಾ ಜಪಿಸುವಾಗ ಸಾಧಕನ ಜೀವನದಲ್ಲಿ ದೇವಿಯ ಕೃಪೆಯ ಸೌಂದರ್ಯ ಹೇಳುವಂತಹದ್ದು, ಶಾಂತಿ ಮತ್ತು ಸತ್ಯ ಒಂದಾಗಿ ಪ್ರಕಟವಾಗುವಂತಹದ್ದು. ಅದೇ ಲಲಿತಾ ತ್ರಿಪುರ ಸುಂದರಿಯ ಅಪಾರವಾಗಿರತಕ್ಕಂತಹ ಮಹಿಮೆ, ಅಪಾರವಾಗಿರತಕ್ಕಂತಹ ಲೀಲೆಯಾಗಿರುವಂತಹದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಿ ಭಗವತಿಯ ಅನುಗ್ರಹವನ್ನು ಹೊಂದಿ ಆ ಭಗವತಿಯ ಅನುಗ್ರಹದಿಂದ ದೈವಿಕವಾಗಿರತಕ್ಕಂತಹ ಸೌಂದರ್ಯವನ್ನು ಹೊಂದೋಣ. ಭಕ್ತಿ ಶ್ರದ್ಧೆಯಿಂದ ನಿರಂತರವಾಗಿ ಆ ಲಲಿತಾ ಪರಮೇಶ್ವರಿಯ ಜಪಧ್ಯಾನವನ್ನು ಮಾಡಿ ಆಧ್ಯಾತ್ಮಿಕವಾಗಿರತಕ್ಕಂತಹ ಅನುಭೂತಿಯನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.